ಒಂದ್ ಕಡೆ ಜೀವ ಉಳಿಸೋ ದೇವ್ರ ತರ ನಟಿಸ್ತಾ ಇನ್ನೊಂದ್ ಕಡೆ ನಟೋರಿಯಸ್ ಕಿಲ್ಲರ್ಸ್ ತರ ಮರ್ಡರ್ ಮಾಡೋ ಈ ಡಾಕ್ಟರ್ಸ್ ಕತೆ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ನತ್ತೆ. ಹೊರಗಡೆ ಪ್ರಪಂಚಕ್ಕೆ ಇವರು ರೋಗಿಗಳ ಪ್ರಾಣ ಉಳಿಸೋ ಸೂಪರ್ ಹೀರೋಗಳು, ಆದ್ರೆ ಕತ್ತಲ ಜಗತ್ತಿನಲ್ಲಿ ಇವರದ್ದೇ ಆದ ಒಂದು ಕರಾಳ ಸಾಮ್ರಾಜ್ಯ ಇರುತ್ತೆ. ಒಬ್ಬ ಪ್ರತಿಭಾವಂತ ಡಾಕ್ಟರ್ ಮತ್ತು ಆಕೆಯ ಗುರುವಿನ ಸುತ್ತ ನಡೆಯೋ ಈ ಮೈ ನಡುಗಿಸೋ ಸಸ್ಪೆನ್ಸ್ ಸ್ಟೋರಿನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು EMGK ರಿಕ್ಯಾಪ್ಸ್. ಇವತ್ತು ನಾವು ರಿಕ್ಯಾಪ್ ಮಾಡ್ತಾ ಇರೋದು ಕೊರಿಯನ್ ಥ್ರಿಲ್ಲರ್ ಸೀರೀಸ್ ಹೈಪರ್ ನೈಫ್. ಕಥೆಯ ಆರಂಭದಲ್ಲಿ ಒಬ್ಬ ಪ್ರತಿಭಾವಂತ ಡಾಕ್ಟರ್ ಮುಖದಲ್ಲಿ ಸದಾ ದಯೆ, ವೃದ್ಧರಿಗೆಲ್ಲ ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ. ಆದ್ರೆ ಈ ಡಾಕ್ಟರ್ ಹಿಂದೆ ಒಂದು ಕ್ರೂರ ಮುಖ ಅಡಗಿದೆ. ಹೀಗೆ ಎರಡು ಮುಖ ಇರೋರು ಎಷ್ಟು ಡೇಂಜರಸ್ ಆಗಿರ್ತಾರೆ ಗೊತ್ತಾ? ಸಿಯಾಂಗ್ ಅನ್ನೋ ಕಾಲೇಜು ಹುಡುಗಿಗೆ ಮೆದುಳಿನ ಬಗ್ಗೆ ಕಲಿಯೋಕೆ ತುಂಬಾನೇ ಆಸೆ. ಆದ್ರೆ ಆಕೆಗೆ ತಂದೆ ತಾಯಿ ಇಲ್ಲ, ದುಡ್ಡಿಗೂ ತುಂಬಾ ಕಷ್ಟ ಇತ್ತು. ಆದ್ರೂ ಸಿಯಾಂಗ್ ದೊಡ್ಡ ಸಾಲ ಮಾಡಿ ಓದೋಕೆ ರೆಡಿ ಆಗ್ತಾಳೆ. ಯಾಕೆಂದ್ರೆ ಕೊರಿಯಾದ ಪ್ರಮುಖ ಬ್ರೈನ್ ಸರ್ಜನ್ ಪ್ರೊಫೆಸರ್ ಡಿಯೋಕಿ ಹತ್ರ ಕಲಿಯೋದು ಆಕೆ ದೊಡ್ಡ ಕನಸಾಗಿತ್ತು. ತನ್ನ ಕಷ್ಟದ ಪ್ರಯತ್ನದಿಂದ ಸಿಯಾಂಗ್ ಕಾಲೇಜ್ಗೆ ಸೇರ್ತಾಳೆ. ಅಂದ್ಕೊಂಡ ಹಾಗೆಯೇ ಆಕೆಗೆ ಪ್ರೊಫೆಸರ್ ಡಿಯೋಕಿ ಪರಿಚಯ ಕೂಡ ಆಗುತ್ತೆ. ಮೊದಲ ಭೇಟಿಯಲ್ಲೇ ಸಿಯಾಂಗ್ ತನಗಿರೋ ಜ್ಞಾನವನ್ನೆಲ್ಲ ಪ್ರೊಫೆಸರ್ ಮುಂದೆ ತೋರಿಸ್ತಾಳೆ. ಜೊತೆಗೆ ನನ್ನ ಇಡೀ ಜೀವನವನ್ನೇ ಪಣಕ್ಕಿಟ್ಟು ಬಂದಿದ್ದೀನಿ, ದಯವಿಟ್ಟು ನನಗೆ ಎಲ್ಲಾ ಕಲಿಸ್ಕೊಡಿ ಅಂತ ಬೇಡ್ಕೋತಾಳೆ. ಸಿಯಾಂಗ್ ಆಸೆಯನ್ನು ನೋಡಿ ಡಿಯೋಕಿ ಮನಸ್ಸು ಕರಗುತ್ತೆ. ಅಲ್ಲಿಂದ ಮುಂದೆ ಪ್ರತಿ ಸರ್ಜರಿ ನಡಿಬೇಕಾದ್ರೂ ಡಿಯೋಕಿ ಸಿಯಾಂಗ್ಳನ್ನೇ ಹತ್ತಿರ ಕರ್ಕೊಂಡು ಎಲ್ಲವನ್ನು ಕಲಿಸ್ಕೊಡ್ತಾರೆ. ಸಿಯಾಂಗ್ ಕೂಡ ಕೇವಲ ಒಂದೇ ವರ್ಷದಲ್ಲಿ ಒಬ್ಬಳೆ ಸರ್ಜರಿ ಮಾಡುವಷ್ಟು ಬುದ್ಧಿವಂತೆ ಆಗ್ತಾಳೆ. ಆಕೆ ಡಾಕ್ಟರ್ ಡಿಯೋಕಿಗೆ ಅತ್ಯಂತ ಪ್ರೀತಿಯ ಸ್ಟೂಡೆಂಟ್ ಕೂಡ ಆಗ್ತಾಳೆ. ಆಕೆಯ ಲೈಫ್ ಚೆನ್ನಾಗಿ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ತಿರುವು ಎದುರಾಗುತ್ತೆ. ಆಸ್ಪತ್ರೆಯಲ್ಲಿ ವಿದೇಶಕ್ಕೆ ಹೋಗಿ ಓದೋಕೆ ಒಂದು ಸ್ಕಾಲರ್ಶಿಪ್ ಇರುತ್ತೆ. ಎಲ್ಲರ ಪ್ರಕಾರ ಅದು ಸಿಯಾಂಗ್ಗೆ ಸಿಗ್ಬೇಕಿತ್ತು. ಅವಳು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಆದ್ರೆ ಲಿಸ್ಟ್ ಬಂದಾಗ ಆ ಸೀಟು ಬೇರೆಯವರಿಗೆ ಸಿಕ್ಕಿರುತ್ತೆ. ಇದರಿಂದ ಸಿಯಾಂಗ್ಗೆ ತುಂಬಾ ಕೋಪ ಬಂದು ನೇರವಾಗಿ ಡಿಯೋಕಿ ಆಫೀಸ್ಗೆ ಹೋಗ್ತಾಳೆ. ಅಲ್ಲಿ ಆ ಸೀಟ್ ಪಡ್ಕೊಂಡ ಹುಡುಗನ ತಾಯಿ ಇರ್ತಾಳೆ. ಸಿಯಾಂಗ್ ಆಕೆಯನ್ನು ತುಂಬಾನೇ ಬೈತಾಳೆ. ದುಡ್ಡು ಕೊಟ್ಟು ಸೀಟ್ ಕೊಂಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತಾಳೆ. ಕೋಪ ತಡೆಲಾರದೆ ಪ್ರೊಫೆಸರ್ ಡಿಯೋಕಿ ಸಿಯಾಂಗ್ ಕೆನ್ನೆಗೆ ಜೋರಾಗಿ ಬಾರಿಸ್ತಾರೆ. ಅಷ್ಟೇ ಅಲ್ಲ, ಆಕೆಯ ಎಲ್ಲಾ ಸರ್ಜರಿಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಆದ್ರೆ ಅದೇ ದಿನ ಡಾಕ್ಟರ್ಗಳೆಲ್ಲ ಮೀಟಿಂಗ್ಗೆ ಹೊರಗಡೆ ಹೋಗಿದ್ದಾಗ ಆಸ್ಪತ್ರೆಗೆ ಒಬ್ಬ ಆಕ್ಸಿಡೆಂಟ್ ರೋಗಿ ಬರ್ತಾರೆ. ಅವರಿಗೆ ತಕ್ಷಣ ಬ್ರೈನ್ ಸರ್ಜರಿ ಮಾಡ್ಬೇಕಾಗಿರುತ್ತೆ. ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದ್ರಿಂದ ರೋಗಿಯ ಪ್ರಾಣ ಉಳಿಸೋಕೆ ಸಿಯಾಂಗ್ ತಾನೇ ಸರ್ಜರಿ ಚಾಕು ಕೈಗೆ ತಗೊಂತಾಳೆ. ಇದನ್ನ ನೋಡಿದ ಪ್ರೊಫೆಸರ್ ಡಿಯೋಕಿ ಕೋಪಗೊಂಡು ತಕ್ಷಣ ಚಾಕು ಕೆಳಗಿಟ್ಟು ಹೊರಟು ಹೋಗುವಂತ ಆರ್ಡರ್ ಮಾಡ್ತಾರೆ. ಆದ್ರೆ ಸಿಯಾಂಗ್ ಶಾಂತವಾಗಿ ಸಿಚುಯೇಷನ್ ವಿವರಿಸ್ತಾಳೆ. ಸಿಯಾಂಗ್ ರೋಗಿಯ ಜವಾಬ್ದಾರಿ ತಗೋತೀನಿ ಅಂದ್ರು ಡಿಯೋಕಿ ಕೇಳದೆ ಆಕೆಯನ್ನ ಹೊರಗಡೆ ಹಾಕಿಸ್ತಾರೆ. ಇದರಿಂದ ಸಿಯಾಂಗ್ಗೆ ತುಂಬಾ ಬೇಜಾರಾಗುತ್ತೆ. ಕೋಪದಲ್ಲಿ ಅವಳು ಹಿಂದಿನಿಂದ ಬಂದು IV ವೈರ್ ನಿಂದ ಪ್ರೊಫೆಸರ್ ಕುತ್ತಿಗೆಗೆ ಸುತ್ತಿ ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಅಲ್ಲಿ ಯಾರು ಇಲ್ದೇ ಇದ್ರೆ ಪ್ರೊಫೆಸರ್ ಸತ್ತೇ ಹೋಗ್ತಿದ್ರು. ಇದರಿಂದ ಪ್ರೊಫೆಸರ್ ಎಲ್ಲರ ಎದುರೇ ಸಿಯಾಂಗ್ ಕೆನ್ನೆಗೆ ಮತ್ತೊಮ್ಮೆ ಹೊಡಿತಾರೆ. ಇದು ಆಕೆಯ ಸ್ವಾಭಿಮಾನಕ್ಕೆ ಭಾರಿ ಪೆಟ್ಟು ಕೊಡುತ್ತೆ. ಅಷ್ಟಕ್ಕೆ ನಿಲ್ಲದೆ ಪ್ರೊಫೆಸರ್ ಸಿಯಾಂಗ್ ಮೆಡಿಕಲ್ ಲೈಸೆನ್ಸ್ ಅನ್ನೇ ರದ್ದು ಮಾಡ್ತಾರೆ. ಈ ಆಘಾತದಿಂದ ಸಿಯಾಂಗ್ ಲೈಫ್ ನಲ್ಲೇ ಮತ್ತೆ ಆಪರೇಷನ್ ಥಿಯೇಟರ್ಗೆ ಹೋಗದ ಹಾಗೆ ಆಗುತ್ತೆ. ಸರ್ಜರಿ ಅಂದ್ರೇನೆ ಪ್ರಾಣ ಅನ್ನೋ ಸಿಯಾಂಗ್ಗೆ ಇದು ತುಂಬಾ ದುಃಖಕರ ವಿಷಯವಾಗಿತ್ತು. ಅವಳು ಮಳೆಯಲ್ಲಿ ಮಂಡಿಯೂರಿ ಕ್ಷಮೆ ಕೇಳಿದ್ರು ಪ್ರೊಫೆಸರ್ ಕ್ಷಮಿಸಲ್ಲ. ಅಲ್ಲಿಗೆ ಸಿಯಾಂಗ್ ಭವಿಷ್ಯ ಹಾಳಾಗುತ್ತೆ. ಆದ್ರೆ ಅವಳು ಸುಮ್ನಿರಲ್ಲ. ಭೂಗತ ಜಗತ್ತಿನಲ್ಲಿ ರಹಸ್ಯವಾಗಿ ಬ್ರೈನ್ ಸರ್ಜರಿ ಮಾಡೋಕೆ ಶುರು ಮಾಡ್ತಾಳೆ. ರೌಡಿಗಳು ಕಳ್ಳರ ಮೇಲೆ ಇಲ್ಲಿಗಲ್ ಸರ್ಜರಿ ಮಾಡ್ತಾಳೆ. ಲೈಸೆನ್ಸ್ ಇಲ್ದೇ ಇದ್ರೂ ಆಕೆಯ ಯಾವುದೇ ಆಪರೇಷನ್ ಫೇಲ್ ಆಗ್ತಾ ಇರ್ಲಿಲ್ಲ. ಒಮ್ಮೆ ಅವಳು ಒಬ್ಬ ಗ್ಯಾಂಗ್ ಲೀಡರ್ ಪ್ರಾಣ ಉಳಿಸಿದಾಗ ಒಬ್ಬ ನರ್ಸ್ IV ಬ್ಯಾಗ್ಗೆ ರಹಸ್ಯವಾಗಿ ನಿದ್ರೆ ಮಾತ್ರೆ ಚುಚ್ಚುತ್ತಾಳೆ. ಈ ನರ್ಸ್ ಈ ಮುಂಚೆ ಸಿಯಾಂಗ್ ಜೊತೆ ಕೆಲಸ ಮಾಡಿದ್ದವಳು. ಸಿಯಾಂಗ್ ಮತ್ತು ಪ್ರೊಫೆಸರ್ ನಡುವೆ ನಡೆದದ್ದೆಲ್ಲ ಇವಳಿಗೆ ಗೊತ್ತಿರುತ್ತೆ. ಲೈಸೆನ್ಸ್ ಇಲ್ಲದೆ ಸಿಯಾಂಗ್ ಆಪರೇಷನ್ ಮಾಡ್ತಿರೋದನ್ನ ಇಟ್ಕೊಂಡು ಆ ನರ್ಸ್ ಸಿಯಾಂಗ್ಗೆ ಬ್ಲಾಕ್ ಮೇಲ್ ಮಾಡ್ತಾಳೆ. ನನಗೆ ದೊಡ್ಡ ಮೊತ್ತದ ಹಣ ಕೊಡಬೇಕು, ಇಲ್ದೇ ಇದ್ರೆ ಪೊಲೀಸರಿಗೆ ಹೇಳ್ತೀನಿ ಅಂತ ಬೆದರಿಸ್ತಾಳೆ. ಆದ್ರೆ ತಾನು ಎಷ್ಟು ಡೇಂಜರಸ್ ವ್ಯಕ್ತಿ ಹತ್ರ ಆಟ ಆಡ್ತಿದ್ದೀನಿ ಅಂತ ಆ ನರ್ಸ್ಗೆ ಗೊತ್ತಿರ್ಲಿಲ್ಲ. ಸಿಯಾಂಗ್ ಹಣ ಕೊಡೋಕೆ ಒಪ್ಕೋತಾಳೆ. ಆ ರಾತ್ರಿ ವೇರ್ ಹೌಸ್ ನಲ್ಲಿ ಹಣ ಇಡೋದಾಗಿ ಸಿಯಾಂಗ್ ಹೇಳ್ತಾಳೆ. ಆ ನರ್ಸ್ ಆಸೆಯಿಂದ ಬಂದು ದುಡ್ಡು ಎಣಿಸ್ತಾ ಇರ್ಬೇಕಾದ್ರೆ ಸಿಯಾಂಗ್ IV ವೈರ್ ನಿಂದ ಆಕೆಯ ಕುತ್ತಿಗೆ ಬಿಗಿದು ಕೊಲೆ ಮಾಡ್ತಾಳೆ. ಆ ಸಮಯದಲ್ಲಿ ಸಿಯಾಂಗ್ ಮುಖದಲ್ಲಿ ಭಯ ಇರ್ಲಿಲ್ಲ, ಬದಲಿಗೆ ಒಂದು ಕ್ರೂರ ನಗೆ ಇತ್ತು. ಸಿಯಾಂಗ್ ಕೊಲೆ ಮಾಡ್ತಿರೋದು ಇದು ಮೊದ್ಲೇನಲ್ಲ ಅಂತ ಗೊತ್ತಾಗ್ತಿತ್ತು. ಅದಾದ್ಮೇಲೆ ಆ ಹಣ ಎಲ್ಲ ಸಿಯಾಂಗ್ ಒಂದು ಡೊನೇಷನ್ ಬಾಕ್ಸ್ ಗೆ ಹಾಕ್ತಾಳೆ.
ಯಾಕೆಂದ್ರೆ ಸಿಯಾಂಗ್ ಪ್ರಕಾರ ಸಮಾಜದ ಕಸವನ್ನು ಸ್ವಚ್ಛಗೊಳಿಸೋದು ಕೂಡ ಒಂದು ಒಳ್ಳೆಯ ಕೆಲಸ. ನಂತರ ಸಿಯಾಂಗ್ ಬದುಕಿಸಿದ ಯೋಂಗ್ಜು ಅನ್ನೋ ಹುಡುಗ ಆ ನರ್ಸ್ ಶವವನ್ನ ಹೂತಾಕೋದಿಕ್ಕೆ ಸಹಾಯ ಮಾಡ್ತಾನೆ. ಯೋಂಗ್ಜು ಹತ್ರ ಆಸ್ಪತ್ರೆ ಬಿಲ್ ಕಟ್ಟೋಕೆ ದುಡ್ಡಿಲ್ದೆ ಇದ್ದಾಗ ಸಿಯಾಂಗ್ ಜೊತೆಯಲ್ಲೇ ಇದ್ದು ಹೆಲ್ಪ್ ಮಾಡ್ತಾ ಇರ್ತಾನೆ. ಅವನು ತುಂಬಾನೇ ಸಾಧು ಸ್ವಭಾವದವನು. ಕೊಲೆ ಮಾಡಬೇಡಿ ಅಂತ ಸಿಯಾಂಗ್ಗೆ ಹೇಳ್ತಾ ಇರ್ತಾನೆ. ಆದ್ರೆ ಆಕೆ ಕೊಲೆ ಮಾಡ್ದಾಗ್ಲೆಲ್ಲ ಸಾಕ್ಷಿ ನಾಶ ಮಾಡೋಕೆ ಸಹಾಯ ಮಾಡ್ತಾನೆ. ಇಲ್ಲಿಗಲ್ ಸರ್ಜರಿ ಜೊತೆಗೆ ಸಿಯಾಂಗ್ ಒಂದು ಸಣ್ಣ ಕ್ಲಿನಿಕ್ ಕೂಡ ನಡೆಸ್ತಾ ಇರ್ತಾಳೆ. ಅಲ್ಲಿ ವೃದ್ಧರಿಗೆ ಉಚಿತ ಚಿಕಿತ್ಸೆ ಕೊಡ್ತಾ ಇರೋದ್ರಿಂದ ಎಲ್ಲರ ಕಣ್ಣಿಗೆ ಆಕೆ ತುಂಬಾ ಒಳ್ಳೆಯವಳಾಗಿ ಕಾಣಿಸ್ತಾಳೆ. ಯಾರು ಆಕೆಯ ಇನ್ನೊಂದು ಮುಖ ನೋಡಿರಲ್ಲ. ಹೀಗಿರ್ಬೇಕಾದ್ರೆ ಪಕ್ಕದ ರೆಸ್ಟೋರೆಂಟ್ಗೆ ಒಬ್ಬ ರೌಡಿ ಬರ್ತಾನೆ. ಜೈಲಿನಿಂದ ಬಂದಿರೋ ಅವನ ಕಾಲಿಗೆ ಎಲೆಕ್ಟ್ರಾನಿಕ್ ಆಂಕಲ್ ಬ್ರೇಸ್ಲೆಟ್ ಇರುತ್ತೆ. ಅಲ್ಲಿಗೆ ಬಂದ ಪೊಲೀಸ್ ಒಬ್ಬರು ಸಿಯಾಂಗ್ಗೆ ಇವನ ಬಗ್ಗೆ ಎಚ್ಚರದಿಂದಿರಲು ಹೇಳ್ತಾರೆ. ಆದ್ರೆ ಆ ರೌಡಿ ಸಿಯಾಂಗ್ ಕ್ಲಿನಿಕ್ ಗೆ ಬಂದು ಆಕೆಯನ್ನ ಚುಡಾಯಿಸ್ತಾನೆ. ಬಾರ್ಗೆ ಬಾ ಅಂತ ಕರೀತಾನೆ. ಸಿಯಾಂಗ್ ಏನು ಮಾತಾಡದೆ ಅವನನ್ನೇ ದಿಟ್ಟಿಸ್ ನೋಡ್ತಾಳೆ. ಈ ರೌಡಿ ಬರೀ ಕಾಮುಕನಷ್ಟೇ ಅಲ್ಲ, ತನ್ನ ಸ್ವಂತ ತಂಗಿನೇ ಪೀಡಿಸೋ ರಾಕ್ಷಸನಾಗಿದ್ದ. ಅವನ ಸೊಕ್ಕು ದಿನ ದಿನಕ್ಕೂ ಹೆಚ್ಚಾಗ್ತಾ ಇರುತ್ತೆ. ಒಂದು ರಾತ್ರಿ ಅವನು ಸಿಯಾಂಗ್ ಮನೆಯ ಕಿಟಕಿಯ ಹತ್ರ ಬಂದು ಅಸಭ್ಯವಾಗಿ ನೋಡ್ತಾನೆ. ಇದು ಸಿಯಾಂಗ್ ತಾಳ್ಮೆ ಕೆಡಿಸುತ್ತೆ. ಅವಳು ಅವನನ್ನು ಮುಗಿಸೋಕೆ ಪ್ಲಾನ್ ಮಾಡ್ತಾಳೆ. ಮಾರನೇ ದಿನ ಅವಳು ಅವನ ತಂಗಿಯ ರೆಸ್ಟೋರೆಂಟ್ ಗೆ ಹೋಗಿ ಅವನನ್ನ ಗಮನಿಸ್ತಾಳೆ. ಸಿಯಾಂಗ್ ತನ್ನ ಕೊಡೆಯನ್ನು ಉದ್ದೇಶಪೂರ್ವಕವಾಗಿ ಅಲ್ಲೇ ಬಿಟ್ಟು ಬರ್ತಾಳೆ. ಅವನು ಆ ಕೊಡೆ ತಂದು ಕೊಟ್ಟಾಗ ಸಿಯಾಂಗ್ ಅವನಿಗೆ ಒಂದು ಆಫರ್ ಕೊಡ್ತಾಳೆ. ಅದಕ್ಕೆ ಅವನು ಖುಷಿಯಿಂದ ಒಪ್ಕೊಂತಾನೆ. ಮಾರನೇ ದಿನ ಅವನು ಸೈಕಲ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿಯಾಂಗ್ ತನ್ನ ಕೆಂಪು ಕಾರಿನಲ್ಲಿ ಬಂದು ಅವನನ್ನು ಕಾರ್ ಹತ್ತಿಸ್ತಾಳೆ. ಅವಳು ಕೊಟ್ಟ ನೀರನ್ನು ಅವನು ಕುಡಿತಾನೆ. ನಂತರ ತನ್ನ ಮನೆಗೆ ಒಂದು ದೊಡ್ಡ ಪ್ಲಾಸ್ಟಿಕ್ ಮ್ಯಾಟ್ ಎಳೆಯೋದಕ್ಕೆ ಸಹಾಯ ಕೇಳ್ತಾಳೆ. ಅವನು ಹೆಲ್ಪ್ ಮಾಡಿ ಪೂರ್ತಿ ಬೇವ್ತು ಹೋಗಿರ್ತಾನೆ. ಸಿಯಾಂಗ್ ದಯೆ ತೋರಿಸೋ ಹಾಗೆ ಅವನ ಶರ್ಟ್ ಬಿಚ್ಚಿ ಟವೆಲ್ ಕೊಡ್ತಾಳೆ. ಸ್ವಲ್ಪ ಹೊತ್ತಿಗೆ ಆ ನೀರಿನಲ್ಲಿದ್ದ ಮೆಡಿಸಿನ್ ಇಂದ ಅವನ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅವನು ಕಣ್ಣು ಬಿಟ್ಟು ನೋಡಿದಾಗ ಅವನ ಬಾಯಿ ಕಟ್ಟಿ ಕೈ ಕಾಲುಗಳನ್ನು ಕಟ್ಟಿ ಹಾಕಲಾಗಿರುತ್ತೆ. ಅವನು ತುಂಬಾನೇ ಹೆದರ್ಕೊಂಡಿರ್ತಾನೆ. ಆದ್ರೆ ಈಗ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಸಿಯಾಂಗ್ ಅವನ ಮೇಲೆ ಕುಳಿತು ಶಾಂತವಾಗಿರು, ನೋವಾಗಲ್ಲ ಅಂತ ಪ್ರೀತಿಯಿಂದ ಹೇಳ್ತಾ ಚಾಕು ತೆಗಿತಾಳೆ. ಆ ಚಾಕುವಿನಿಂದ ಅವನ ಕುತ್ತಿಗೆಯ ರಕ್ತನಾಳವನ್ನ ಕತ್ತರಿಸಿ ಹಾಕ್ತಾಳೆ. ಅವನು ರಕ್ತದ ಮಡುವಿನಲ್ಲಿ ಒದ್ದಾಡಿ ಸಾಯೋದನ್ನ ನೋಡಿ ಸಿಯಾಂಗ್ ಕ್ರೂರವಾಗಿ ನಗ್ತಾಳೆ. ಅವಳಿಗೆ ಆಪರೇಷನ್ ಮಾಡಿ ಜೀವ ಉಳಿಸೋದಕ್ಕಿಂತ ಕೊಲೆ ಮಾಡೋದ್ರಲ್ಲೇ ಹೆಚ್ಚು ಮಜಾ ಸಿಗ್ತಾ ಇರುತ್ತೆ. ಯೋಂಗ್ಜು ಬಂದು ಆ ರಕ್ತ ಎಲ್ಲ ಕ್ಲೀನ್ ಮಾಡ್ತಾನೆ. ಅವನ ಡಾಕ್ಯುಮೆಂಟ್ಸ್ ನೆಲ್ಲ ಸುಟ್ಟು ಹಾಕಿ ಶವವನ್ನು ಕಾಡಿನಲ್ಲಿ ಹೂತು ಹಾಕ್ತಾರೆ. ಅವರಿಬ್ಬರ ಕೆಲಸ ಸಖತ್ ಪ್ಲಾನ್ಡ್ ಆಗಿರುತ್ತೆ. ಆ ರೌಡಿ ಹೋದ್ಮೇಲೆ ಊರಿನಲ್ಲಿ ಶಾಂತಿ ಮರಳುತ್ತೆ. ಇದಾಗಿ ಕೆಲವೇ ದಿನಗಳಲ್ಲಿ ಅಲ್ಲಿಗೆ ಒಬ್ಬ ಅನಿರೀಕ್ಷಿತ ಅತಿಥಿ ಬರ್ತಾರೆ. ಅವರು ಬೇರೆ ಯಾರು ಅಲ್ಲ, ಸಿಯಾಂಗ್ ಲೈಫ್ ಹಾಳು ಮಾಡಿದ ಪ್ರೊಫೆಸರ್ ಡಿಯೋಕಿ. ಆದ್ರೆ ಈಗ ಅವರಲ್ಲಿ ಆ ಹಳೆಯ ಸೊಕ್ಕು ಇರಲ್ಲ. ಆಕೆಗೆ ಇಷ್ಟವಾದ ಕೇಕ್ ತಂದ್ಕೊಟ್ಟು ಸಹಾಯ ಕೇಳ್ತಾರೆ. ವಿಷಯ ಏನಂದ್ರೆ ಪ್ರೊಫೆಸರ್ಗೆ ಬ್ರೈನ್ ಕ್ಯಾನ್ಸರ್ ಇರುತ್ತೆ. ಅದು ಆರಂಭದ ಹಂತದಲ್ಲಿದ್ರು ತುಂಬಾ ಕಷ್ಟದ ಜಾಗದಲ್ಲಿ ಇರುತ್ತೆ. ಅದನ್ನ ಆಪರೇಷನ್ ಮಾಡೋಕೆ ಸಿಯಾಂಗ್ ಒಬ್ಳಿಗೆ ಸಾಧ್ಯ ಅಂತ ಅವರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಅವರು ಆಕೆಯ ಎಲ್ಲಾ ಇಲ್ಲಿಗಲ್ ಸರ್ಜರಿಗಳನ್ನ ರಹಸ್ಯವಾಗಿ ಗಮನಿಸ್ತಾ ಇರ್ತಾರೆ. ಇದನ್ನು ಕೇಳಿ ಸಿಯಾಂಗ್ಗೆ ನಗು ಬರುತ್ತೆ. ತನ್ನ ಲೈಫ್ ಹಾಳು ಮಾಡಿದ ಇವನನ್ನು ಬದುಕಿಸೋಕೆ ಆಕೆಗೆ ಇಷ್ಟ ಇರಲ್ಲ. ಆದ್ರೆ ಪ್ರೊಫೆಸರ್ ಡಿಯೋಕಿ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲ್ಲ. ಬದಲಿಗೆ ಶಿಕ್ಷಕನ ಅಧಿಕಾರದಿಂದ ನೀನು ಈ ಆಪರೇಷನ್ ಮಾಡ್ಲೇಬೇಕು, ಇಲ್ಲದಿದ್ರೆ ನಿನ್ನ ಇಲ್ಲಿಗಲ್ ಸರ್ಜರಿ ಬಗ್ಗೆ ಪೊಲೀಸರಿಗೆ ಹೇಳ್ತೀನಿ ಅಂತ ಬೆದರಿಸ್ತಾನೆ. ಇದರಿಂದ ಸಿಯಾಂಗ್ಗೆ ತುಂಬಾ ಕೋಪ ಬಂದು ಅವನನ್ನ ಹೊರಗಡೆ ಹೋಗೋದಕ್ಕೆ ಹೇಳ್ತಾಳೆ. ಡಿಯೋಕಿ ಬಾಗಿಲ ಹತ್ರ ಹೋಗ್ತಾ ಇದ್ದಾಗೆ ಅವನಿಗೆ ರೋಗದ ತೀವ್ರತೆಯಿಂದ ಅಟ್ಯಾಕ್ ಆಗಿ ಕೆಳಗಡೆ ಬೀಳ್ತಾನೆ. ತನ್ನ ಜೇಬ್ನಲ್ಲಿದ್ದ ಮಾತ್ರೆ ಬಾಟ್ಲಿ ತೆಗೆಯೋಕೆ ಹೋದಾಗ ಅದು ಕೆಳಗಡೆ ಬೀಳುತ್ತೆ. ಡಿಯೋಕಿ ಅದನ್ನು ತಗೊಳಕ್ಕೆ ಹೋದಾಗ ಸಿಯಾಂಗ್ ಬಂದು ಆ ಬಾಟ್ಲಿನ ಕಾಲಿನಿಂದ ಒದ್ದು ದೂರ ತಳ್ತಾಳೆ. ಒಂದು ಕಾಲದಲ್ಲಿ ತಾನು ಯಾರ ಕಾಲಿಗೆ ಬಿದ್ದಿದ್ಲೋ ಇವತ್ತು ಅವರು ಆಕೆಯ ಕಾಲ ಹತ್ತಿರ ಬಿದ್ದಿದ್ದಾರೆ. ಸಿಯಾಂಗ್ಗೆ ಸ್ವಲ್ಪನೂ ಕರುಣೆ ಬರಲ್ಲ. ಅವಳು ಆ ಮಾತ್ರೆಗಳನ್ನೆಲ್ಲ ಕಾಲಿನಿಂದ ತುಳಿದು ಪುಡಿ ಮಾಡ್ತಾಳೆ. ತನ್ನ 10 ವರ್ಷಗಳ ದ್ವೇಷವನ್ನೆಲ್ಲ ನಗುತ್ತಾ ಹೊರ ಹಾಕ್ತಾಳೆ. ಅಷ್ಟರಲ್ಲಿ ಯೋಂಗ್ಜು ಬಂದು ಸಿಯಾಂಗ್ ನನ್ನು ತಡೆದು ಪ್ರೊಫೆಸರ್ಗೆ ಆಂಬುಲೆನ್ಸ್ ಕರೆಸ್ತಾನೆ. ಇಲ್ದಿದ್ರೆ ಅವರು ಅಲ್ಲೇ ಸತ್ತು ಹೋಗ್ತಿದ್ರು. ಮಾರನೇ ದಿನ ಸಿಯಾಂಗ್ ಕ್ಲಿನಿಕ್ ಅನ್ನು ಪೊಲೀಸರು ಸೀಲ್ ಮಾಡ್ತಾರೆ. ಸಿಯಾಂಗ್ ಕೋಪದಿಂದ ಪ್ರೊಫೆಸರ್ಗೆ ಫೋನ್ ಮಾಡಿದಾಗ ಅವರು ಸೀಲ್ ತೆಗೆಸ್ಬೇಕಂದ್ರೆ ಭೂಷಣ್ಗೆ ಬಾ ಅಂತಾರೆ. ಸಿಯಾಂಗ್ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ವೈದ್ಯಕೀಯ ಲೋಕದ ದೊಡ್ಡ ಪ್ರಶಸ್ತಿ ಸಮಾರಂಭ ನಡೀತಾ ಇರುತ್ತೆ. ಪ್ರೊಫೆಸರ್ ಡಿಯೋಕಿಗೆ ಈ ವರ್ಷದ ದೊಡ್ಡ ಪ್ರಶಸ್ತಿ ಸಿಗೋದು ಗ್ಯಾರಂಟಿ ಆಗಿರುತ್ತೆ. ಡಿಯೋಕಿ ನೋಡಿ ಸಿಯಾಂಗ್ಗೆ ತುಂಬಾ ಹೊಟ್ಟೆ ಕಿಚ್ಚಾಗುತ್ತೆ. ಅವಳು ಬಾತ್ರೂಮ್ಗೆ ಹೋದಾಗ ಕೆಲವು ಡಾಕ್ಟರ್ಗಳು ಮಾತನಾಡಿಕೊಳ್ಳೋದನ್ನ ಕೇಳಿ
ಕೇಳಿಸ್ಕೊಂಡಿರ್ತಾಳೆ. ಈ ಫಂಕ್ಷನ್ ನ ಪ್ರಾಯೋಜಕರು ಚೇರ್ ವುಮೆನ್ ಇಚಿಡಾ ಅಂತ ಗೊತ್ತಾಗುತ್ತೆ. ಇಚಿಡಾ ಮಗನಿಗೆ ಬ್ರೈನ್ ಟ್ಯೂಮರ್ ಇರುತ್ತೆ. ಮಗು ತುಂಬಾ ಸಣ್ಣದಾಗಿದ್ದಕ್ಕೆ ಯಾವ ಡಾಕ್ಟರ್ ಕೂಡ ಆಪರೇಷನ್ ಮಾಡೋಕೆ ಧೈರ್ಯ ಮಾಡ್ತಿರಲ್ಲ. ಕೇವಲ ಪ್ರೊಫೆಸರ್ ಡಿಯೋಕಿ ಮಾತ್ರ ಅದನ್ನ ಮಾಡಬಲ್ರು ಅಂತ ಅಂದ್ಕೊಳ್ತಾ ಇರ್ತಾರೆ. ಇದನ್ನು ಕೇಳಿ ಸಿಯಾಂಗ್ಗೆ ಪ್ರೊಫೆಸರ್ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಅವಳು ಸ್ಟ್ರೈಟ್ ಆಗಿ ಚೇರ್ ವುಮೆನ್ ಇಚಿಡಾಳನ್ನು ಭೇಟಿಯಾಗಿ ತಾನು ಈ ಮುಂಚೆ ಮಾಡಿದ ಇಂಥದ್ದೇ ಒಂದು ಯಶಸ್ವಿ ಸರ್ಜರಿಯ ವಿಡಿಯೋ ತೋರಿಸ್ತಾಳೆ. ಆ ಮಗುನ ನಾನು ಬದುಕಿಸಿ ಕೊಡೋದಾಗಿ ಹೇಳ್ತಾಳೆ. ಇಚಿಡಾ ಖುಷಿಯಾಗಿ ನಿನಗೇನ್ ಬೇಕು ಅಂತ ಕೇಳ್ತಾಳೆ. ಸಿಯಾಂಗ್ಗೆ ದುಡ್ಡು ಬೇಡ ಆಗಿರುತ್ತೆ. ಅವಳ ಒಂದೇ ಬೇಡಿಕೆ ಈ ವರ್ಷದ ಅತ್ಯುನ್ನತ ಪ್ರಶಸ್ತಿನ ಪ್ರೊಫೆಸರ್ ಡಿಯೋಕಿಗೆ ಕೊಡಬಾರದು ಅನ್ನೋದು. ಆದ್ರೆ ಇಚಿಡಾ ತನಗೆ ಗುರು ಗೌರವ ಇಲ್ಲದ ಈಕೆಯ ಮೇಲೆ ನಂಬಿಕೆ ಇಲ್ಲದೆ ಹೊರಗಡೆ ಕಳಿಸ್ತಾಳೆ. ಆದ್ರೆ ಅಂದು ರಾತ್ರಿ ಇಚಿಡಾ ತಾನಾಗಿಯೇ ಸಿಯಾಂಗ್ ಹತ್ತಿರ ಬಂದು ಒಪ್ಕೊಂತಾಳೆ. ಆದ್ರೆ ಆಪರೇಷನ್ ಫೇಲ್ ಆದ್ರೆ ನಿನ್ನನ್ನ ಸುಮ್ನೆ ಬಿಡಲ್ಲ ಅಂತ ಎಚ್ಚರಿಸ್ತಾಳೆ. ಸಿಯಾಂಗ್ ಇಚಿಡಾಳ ಪ್ರೈವೇಟ್ ಫ್ಲೈಟ್ ನಲ್ಲಿ ಜಪಾನ್ಗೆ ಹೋಗ್ತಾಳೆ. ಆಪರೇಷನ್ ರೂಮ್ ರೆಡಿ ಆಗಿರುತ್ತೆ. ಸರ್ಜರಿ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಮಗುವಿನ ರಕ್ತ ಸಿಯಾಂಗ್ ಮುಖಕ್ಕೆ ಚಿಮ್ಮುತ್ತೆ. ಅಲ್ಲಿರೋ ಬೇರೆ ಡಾಕ್ಟರ್ಗಳೆಲ್ಲ ಹೆದರಿ ಹೋಗ್ತಾರೆ. ಇಚಿಡಾ ಕೂಡ ಒಳಗೆ ಬಂದು ರಕ್ತ ನೋಡಿ ಗಾಬರಿ ಆಗ್ತಾಳೆ. ಆದ್ರೆ ಸಿಯಾಂಗ್ ತುಂಬಾನೇ ಕೂಲ್ ಆಗಿ ತನ್ನ ಕೆಲಸ ಮುಂದುವರಿಸ್ತಾಳೆ. ಈ ಕಡೆ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರೊಫೆಸರ್ ಡಿಯೋಕಿ ಬದಲು ಬೇರೆ ಯಾರಿಗೂ ಪ್ರಶಸ್ತಿ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಶಾಕ್ ಆಗ್ತಾರೆ. ಆದ್ರೆ ಡಿಯೋಕಿ ಮಾತ್ರ ತಾವೇ ಮೊದಲು ಚಪ್ಪಾಳೆ ತಡ್ತಾರೆ. ಅಷ್ಟರಲ್ಲಿ ಸಿಯಾಂಗ್ ಜಪಾನ್ ನಿಂದ ಆಪರೇಷನ್ ಸಕ್ಸಸ್ ಮಾಡಿ ಗೆಲುವಿನ ನಗೆಯೊಂದಿಗೆ ಅಲ್ಲಿಗೆ ಬರ್ತಾಳೆ. ಪ್ರೊಫೆಸರ್ ಮುಖಭಂಗ ನೋಡಕ್ಕೆ ಕಾಯ್ತಾ ಇರ್ತಾಳೆ. ಆದ್ರೆ ಪ್ರೊಫೆಸರ್ ತುಂಬಾನೇ ನಾರ್ಮಲ್ ಆಗಿ ಇರ್ತಾರೆ. ನಿಜ ಏನಂದ್ರೆ ಸಿಯಾಂಗ್ಗೆ ಆ ಮಗುವಿನ ಆಪರೇಷನ್ ಸಿಗೋಕೆ ಕಾರಣನೇ ಪ್ರೊಫೆಸರ್ ಡಿಯೋಕಿ. ಹಿಂದಿನ ರಾತ್ರಿ ಇಚಿಡಾ ಪ್ರೊಫೆಸರ್ ಹತ್ರ ಸಿಯಾಂಗ್ ಬಗ್ಗೆ ಕೇಳಿದಾಗ ಡಿಯೋಕಿ ನನ್ನ ಸ್ಟೂಡೆಂಟ್ ಗಳಲ್ಲಿ ಆಕೆಯಷ್ಟು ಟ್ಯಾಲೆಂಟ್ ಇರೋರು ಯಾರು ಇಲ್ಲ, ಆಕೆಯನ್ನು ನಂಬಿ ಅಂತ ಹೇಳಿರ್ತಾರೆ. ತಮ್ಮ ಪ್ರಶಸ್ತಿ ಹೋದ್ರೂ ಪರವಾಗಿಲ್ಲ ಅಂತ ಸಿಯಾಂಗ್ ನ ಸಪೋರ್ಟ್ ಮಾಡಿರ್ತಾರೆ. ಆದ್ರೆ ಸಿಯಾಂಗ್ಗೆ ಒಂದು ಹೊಸ ಕಷ್ಟ ಶುರು ಆಗುತ್ತೆ. ಆಕೆಯ ಇಲ್ಲಿಗಲ್ ಸರ್ಜರಿಯ ವಿಡಿಯೋ ಲೀಕ್ ಆಗಿ ಪೊಲೀಸರ ಕೈ ಸೇರುತ್ತೆ. ಆ ವಿಡಿಯೋ ತಂದು ಪೊಲೀಸರು ಪ್ರೊಫೆಸರ್ ಡಿಯೋಕಿಗೆ ತೋರಿಸ್ತಾರೆ. ಡಿಯೋಕಿ ಮೊದಲ ನೋಟದಲ್ಲೇ ಅದು ಸಿಯಾಂಗ್ ಅಂತ ಗುರುತಿಸಿದ್ರು ಪೊಲೀಸರಿಗೆ ಸುಳ್ಳು ಹೇಳ್ತಾರೆ. ಆದ್ರೆ ಪೊಲೀಸರು ಆಪರೇಷನ್ ನಡೆದ ಜಾಗ ಹುಡುಕೊಂಡು ಬರ್ತಾರೆ. ಪೊಲೀಸ್ ನಾಯಿ ಅಲ್ಲಿ ಹೂತಿಟ್ಟಿದ್ದ ನರ್ಸ್ ಶವವನ್ನು ಪತ್ತೆ ಹಚ್ಚುತ್ತೆ. ಸಿಯಾಂಗ್ ಕೂಡ ಅಲ್ಲೇ ಇರ್ತಾಳೆ. ಆಕೆ ನಾಯಿಯನ್ನು ಪ್ರೀತಿಯಿಂದ ಸವರ್ತಾಳೆ. ಡಿಯೋಕಿ ಆಕೆಯನ್ನು ಪಕ್ಕಕ್ಕೆ ಕರೆದು ಹುಚ್ಚಿಯ ತರ ಕೊಲೆ ಮಾಡ್ತಾ ತಿರುಗ್ಬೇಡ, ನೀನು ಜೈಲಿಗೆ ಹೋದ್ರೆ ನನ್ನ ಆಪರೇಷನ್ ಯಾರು ಮಾಡ್ತಾರೆ ಅಂತ ಬೈತಾರೆ. ಆದ್ರೆ ಸಿಯಾಂಗ್ ಅವರು ತನಗೆ ದ್ರೋಹ ಮಾಡ್ತಿದ್ದಾರೆ ಅನ್ಕೊಂತಾಳೆ. ಪೊಲೀಸರಿಗೆ ಆ ನರ್ಸ್ ಬಟ್ಟೆಯ ಮೇಲೆ ನಾಯಿಯ ಕೂದಲು ಸಿಗುತ್ತೆ. ಆ ನರ್ಸ್ ಹತ್ರ ನಾಯಿ ಇರ್ಲಿಲ್ಲ. ಹಾಗಾಗಿ ಅದು ಕೊಲೆಗಾರನ ನಾಯಿಯದ್ದೇ ಇರ್ಬೇಕು ಅಂತ ಡೌಟ್ ಬರುತ್ತೆ. ಒಬ್ಬ ಯುವ ಪೊಲೀಸ್ ಆಫೀಸರ್ ಈ ವಿಷಯನ ಪ್ರೊಫೆಸರ್ಗೆ ಹೇಳ್ತಾನೆ. ಜೊತೆಗೆ ಸಿಯಾಂಗ್ ಹತ್ರ ಇರೋ ನಾಯಿಯ ತಳಿಯೂ ಇದೆ ಅಂತ ಹೇಳ್ತಾನೆ. ಅಂದು ರಾತ್ರಿ ಪ್ರೊಫೆಸರ್ ಆ ಯುವ ಪೊಲೀಸ್ ಅನ್ನು ಭೇಟಿಯಾಗಿ ಅವನಿಗೆ ಒಂದು ಕರ್ಚೀಫ್ ಕೊಡ್ತಾರೆ. ಅದರಲ್ಲಿ ಮದ್ದಿರುತ್ತೆ. ಅದನ್ನು ಮೂಸಿದ ತಕ್ಷಣ ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇಲ್ಲಿ ಪ್ರೊಫೆಸರ್ ಡಿಯೋಕಿಯ ನಿಜವಾದ ಕರಾಳ ಮುಖ ಬಯಲಾಗುತ್ತೆ. ಅವನು ಸಿಯಾಂಗ್ ಗಿಂತಲೂ ಕ್ರೂರ ಕೊಲೆಗಾರನಾಗಿರ್ತಾನೆ. ಹಲವು ವರ್ಷಗಳ ಹಿಂದೆ ಪ್ರೊಫೆಸರ್ ತಾನು ದ್ವೇಷಿಸುತ್ತಿದ್ದ ಒಬ್ಬ ಸ್ನೇಹಿತನನ್ನು ಆಪರೇಷನ್ ಥಿಯೇಟರ್ ನಲ್ಲೇ ಕೊಲ್ಲೋಕೆ ನೋಡಿದ್ರು. ಇವರು ಕೊಲೆ ಮಾಡೋದನ್ನ ಸಿಯಾಂಗ್ ನೋಡ್ಬಿಟ್ಟಿದ್ಲು. ಅವರ ಕೆರಿಯರ್ ಹಾಳಾಗಬಾರ್ದು ಅಂತ ಆಕೆ ತಾನೇ ಚಾಕು ಕೈಗೆ ತಗೊಂಡು ಆಪರೇಷನ್ ಸಕ್ಸಸ್ ಮಾಡಿದ್ಲು. ತಾನು ಕೊಲೆ ಮಾಡೋದನ್ನ ತನ್ನ ನೆಚ್ಚಿನ ಸ್ಟೂಡೆಂಟ್ ನೋಡ್ಬಿಟ್ಲು ಅನ್ನೋ ಅವಮಾನಕ್ಕೆ ಡಿಯೋಕಿ ಆಕೆಯನ್ನ ಕಾಲೇಜಿನಿಂದ ಹೊರಗಡೆ ಹಾಕಿದ್ರು. ನಂತರ ಆ ಸ್ನೇಹಿತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಪ್ರೊಫೆಸರ್ ತಾವೇ ಅವನ ಕುತ್ತಿಗೆ ಕತ್ತರಿಸಿ ಕೊಂದಿದ್ರು. ಪ್ರೊಫೆಸರ್ ಕೂಡ ಸಣ್ಣ ವಯಸ್ಸಿನಲ್ಲಿ ಸಿಯಾಂಗ್ ತರಹನೇ ಮೆದುಳಿನ ಬಗ್ಗೆ ಹುಚ್ಚು ಹೊಂದಿದ್ರು. ಸಿಯಾಂಗ್ ನ ನೋಡಿದಾಗ ಅವರಿಗೆ ತಮ್ಮದೇ ನೆನಪಾಗ್ತಾ ಇತ್ತು. ಈಗ ಆ ಯುವ ಪೊಲೀಸ್ ಕಣ್ಮರೆಯಾಗಿದ್ದಕ್ಕೆ ಹೆಡ್ ಪೊಲೀಸ್ ಆಫೀಸರ್ ಯಾಂಗ್ಗೆ ಪ್ರೊಫೆಸರ್ ಮೇಲೆ ಅನುಮಾನ ಬರುತ್ತೆ. ಆದ್ರೆ ಪ್ರೊಫೆಸರ್ ತಾನು ಮನೆಯಲ್ಲೇ ಇದ್ದ ಹಾಗೆ ಸುಳ್ಳು ಸಾಕ್ಷಿ ರೆಡಿ ಮಾಡಿ ತಪ್ಪಿಸ್ಕೊಳ್ತಾರೆ. ಇದರ ಜೊತೆಗೆ ಸಿಯಾಂಗ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಆ ದ್ರೋಹಿ ಮಧ್ಯವರ್ತಿಯನ್ನ ಪ್ರೊಫೆಸರ್ ಭೇಟಿಯಾಗಿ ದೊಡ್ಡ ಆಫರ್ ಕೊಡ್ತಾರೆ. ಸಿಯಾಂಗ್ ನ ರಕ್ಷಿಸೋದಕ್ಕೋಸ್ಕರ ಪ್ರೊಫೆಸರ್ ಆಕೆಯ ನಾಯಿಗಳಿದ್ದ ಜಾಗಕ್ಕೆ ಬೆಂಕಿ ಹಚ್ಚಿ ಸಾಕ್ಷಿ ನಾಶ ಮಾಡ್ತಾರೆ. ಆದ್ರೆ ಸಿಯಾಂಗ್ ತನ್ನ ಪ್ರೀತಿಯ ನಾಯಿಗಳು ಸತ್ತಿದ್ದಕ್ಕೆ ಪ್ರೊಫೆಸರ್ ಕಾರಿಗೆ ತನ್ನ ಟ್ರಕ್ ನಿಂದ ಡಿಕ್ಕಿ ಹೊಡೆಸ್ತಾಳೆ. ಆ ಮಧ್ಯವರ್ತಿ ಸಿಯಾಂಗ್ ಹತ್ರ ಬಂದು ಸಾಲದ ಹಣ 100 ಮಿಲಿಯನ್ ಕೊಡ್ಬೇಕು, ಇಲ್ದಿದ್ರೆ ಆಪರೇಷನ್ ಮಾಡಿಕೊಡ್ಬೇಕು ಅಂತ ಬಲವಂತ ಮಾಡ್ತಾನೆ. ಸಿಯಾಂಗ್ ಒಪ್ಕೊಂತಾಳೆ. ಆದ್ರೆ ಆ ಹಡಗಿನಲ್ಲಿ ತಾನು ಆಪರೇಷನ್ ಮಾಡ್ಬೇಕಾಗಿರೋದು ಪ್ರೊಫೆಸರ್ ಡಿಯೋಕಿ ಜೊತೆಗೆ ಅಂತ ಆಕೆಗೆ ಗೊತ್ತಿರಲ್ಲ. ಅವರಿಬ್ರು 4 ವರ್ಷದ ನಂತರ ಆ ಇಂಟರ್ ನ್ಯಾಷನಲ್ ಹಡಗಿನಲ್ಲಿ ಭೇಟಿ ಆಗ್ತಾರೆ. ಪ್ರೊಫೆಸರ್ ತುಂಬಾ ವೀಕ್ ಆಗಿರ್ತಾರೆ. ಆದ್ರೂ ಇಂಜೆಕ್ಷನ್ ತಗೊಂಡು ಆಪರೇಷನ್ ಮಾಡ್ತಾರೆ. ಸರ್ಜರಿ ಮಧ್ಯದಲ್ಲಿ ಅವರ ಕೈ ನಡುಗದಾಗ ಸಿಯಾಂಗ್ ಹೆಲ್ಪ್ ಮಾಡ್ತಾಳೆ. ಆಪರೇಷನ್ ಮುಗಿದ ಮೇಲೆ ಅವರಿಬ್ರು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡು ಒಂದಾಗ್ತಾರೆ. ಸಿಯಾಂಗ್ ಮೊದಲ ಬಾರಿಗೆ ತನ್ನ ಗುರುವಿಗೆ ತಲೆಬಾಗಿ ಗೌರವ ಕೊಡ್ತಾಳೆ. ನಿಜ ಏನಂದ್ರೆ ಪ್ರೊಫೆಸರ್ ಸಿಯಾಂಗ್ಳನ್ನು ತುಂಬಾನೇ ಪ್ರೀತಿಸ್ತಾ ಇದ್ರು. ಆಕೆಗೆ ತೊಂದರೆ
ಕೊಡ್ತಿದ್ದ ಆ ಹಳೆಯ ಸ್ನೇಹಿತನನ್ನು ಇವರೇ ಕೊಂದಿದ್ರು. ಈಗ ಹಡಗಿನಿಂದ ಕೆಳಗೆ ಇಳಿದ ತಕ್ಷಣ ಆ ಮಧ್ಯವರ್ತಿ ಸಿಯಾಂಗ್ ನ ಪೊಲೀಸರಿಗೆ ಹಿಡಿದುಕೊಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಆದ್ರೆ ಸಿಯಾಂಗ್ ಅಲ್ಲಿಂದ ತಪ್ಪಿಸ್ಕೊಂತಾಳೆ. ಅಷ್ಟರಲ್ಲಿ ಆಕೆಗೆ ಪ್ರೊಫೆಸರ್ ಕೊನೆಯ ಹಂತದ ಕ್ಯಾನ್ಸರ್ ನಲ್ಲಿದ್ದಾರೆ ಅಂತ ಫೋನ್ ಬರುತ್ತೆ. ಸಿಯಾಂಗ್ ತಿರುಗಿ ನೋಡೋಷ್ಟರಲ್ಲಿ ಪ್ರೊಫೆಸರ್ ಡಿಯೋಕಿ ಆ ಮಧ್ಯವರ್ತಿಯನ್ನ ಕತ್ತಲಿಗೆ ಎಳ್ಕೊಂಡು ಹೋಗಿ ಕುತ್ತಿಗೆ ಕತ್ತರಿಸಿ ಕೊಲೆ ಮಾಡ್ತಾರೆ. ಸಿಯಾಂಗ್ಗೆ ಈಗ ಸತ್ಯ ಅರ್ಥ ಆಗುತ್ತೆ. ತನ್ನನ್ನ ರಕ್ಷಿಸೋಕೆ ಪ್ರೊಫೆಸರ್ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಪ್ರೊಫೆಸರ್ ಆಕೆಗೆ ದುಡ್ಡು ಮತ್ತು ಬೇರೆ ನಂಬರ್ ಪ್ಲೇಟ್ ಇರೋ ಕಾರು ಕೊಟ್ಟು ಓಡಿ ಹೋಗೋಕೆ ಹೇಳ್ತಾರೆ. ಆದ್ರೆ ಸಿಯಾಂಗ್ ಪ್ರೊಫೆಸರ್ಗೆ ಆಪರೇಷನ್ ಮಾಡಿ ಬದುಕಿಸೋದಕ್ಕೆ ನಿರ್ಧಾರ ಮಾಡ್ತಾಳೆ. ಆ ಮಧ್ಯವರ್ತಿ ಕೊಂದಿರೋ ಶೈಲಿ ನೋಡಿ ಪೊಲೀಸರಿಗೆ ಇದು ಯಾರೋ ಡಾಕ್ಟರ್ ಮಾಡಿರೋ ಕೊಲೆ ಅಂತ ಕನ್ಫರ್ಮ್ ಆಗುತ್ತೆ. ಹೆಡ್ ಆಫೀಸರ್ ಯಾಂಗ್ ಪ್ರೊಫೆಸರ್ ನ ಭೇಟಿಯಾಗಿ ನೀವೇ ಅಲ್ವಾ ಕೊಂದಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಡಿಯೋಕಿ ಒಪ್ಕೊಂತಾರೆ. ಆಫೀಸರ್ ಯಾಂಗ್ ಸಿಯಾಂಗ್ ನ ಕರೆಸಿ ಹೆದರ್ಸ್ತಾರೆ. ಆದ್ರೆ ಸಾಕ್ಷಿ ಇಲ್ಲದೆ ಇರೋದಕ್ಕೆ ಬಿಟ್ಬಿಡ್ತಾರೆ. ಆಫೀಸರ್ ಯಾಂಗ್ ಸಿಯಾಂಗ್ ನ ಬೆನ್ನತ್ತಿರೋದು ಪ್ರೊಫೆಸರ್ಗೆ ಗೊತ್ತಾಗುತ್ತೆ. ಅವರು ಯಾಂಗ್ ಅನ್ನು ತನ್ನ ವೇರ್ ಹೌಸ್ ಗೆ ಕರೆಸ್ತಾರೆ. ಅಲ್ಲಿ ಫ್ರಿಡ್ಜ್ ಓಪನ್ ಮಾಡಿದ್ರೆ ಆ ಯುವ ಪೊಲೀಸ್ ಶವ ಮಂಜುಗಡ್ಡೆ ಆಗಿರುತ್ತೆ. ಪ್ರೊಫೆಸರ್ ಎಲ್ಲಾ ಕೊಲೆಗಳನ್ನು ಮತ್ತು ಇಲ್ಲೀಗಲ್ ಸರ್ಜರಿಗಳನ್ನು ತಾನೇ ಮಾಡಿದ್ದು ಅಂತ ಒಪ್ಕೊಂಡು ಸಿಯಾಂಗ್ ನ ಪೂರ್ತಿ ಸೇಫ್ ಮಾಡ್ತಾರೆ. ಸಿಯಾಂಗ್ ಆಪರೇಷನ್ ಗೆ ಡೇಟ್ ಫಿಕ್ಸ್ ಮಾಡಿದ್ರು ಪ್ರೊಫೆಸರ್ ಬರಲ್ಲ. ಅವರು 1 ತಿಂಗಳ ನಂತರ ಬರ್ತೀನಿ ಅಂತಾರೆ. ಯಾಕೆಂದ್ರೆ ಅವರಿಗೆ ಆಪರೇಷನ್ ಥಿಯೇಟರ್ ನಲ್ಲೇ ಸಾಯಬೇಕು ಅಂತ ಇರುತ್ತೆ. ಸಿಯಾಂಗ್ ಎಂದಿಗೂ ಲೈಫ್ ನಲ್ಲಿ ಫೇಲ್ ಆಗಿಲ್ಲ. ತನ್ನ ಸಾವಿನ ಮೂಲಕ ಆಕೆಗೆ ಸೋಲನ್ನು ಒಪ್ಪಿಕೊಳ್ಳೋ ಕೊನೆಯ ಪಾಠ ಕಲಿಸಬೇಕು ಅಂತ ಪ್ರೊಫೆಸರ್ ಅಂದ್ಕೊಂಡಿರ್ತಾರೆ. ಪ್ರೊಫೆಸರ್ ಈಗ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರ್ತಾರೆ. ಸಿಯಾಂಗ್ ಗ್ಯಾಂಗ್ ಲೀಡರ್ ಸಹಾಯದಿಂದ ಪ್ರೊಫೆಸರ್ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡ್ತಾಳೆ. ನಂತರ ಆಕೆ ಆಫೀಸರ್ ಯಾಂಗ್ ನ ಭೇಟಿ ಆಗ್ತಾಳೆ. ಯಾಂಗ್ ತುಂಬಾನೇ ಕರಪ್ಟ್ ಆಫೀಸರ್ ಆಗಿರ್ತಾನೆ. ಪ್ರೊಫೆಸರ್ ತಾನೇ ಶರಣಾಗೋದಾಗಿ ಯಾಂಗ್ ಜೊತೆ ಡೀಲ್ ಮಾಡ್ಕೊಂಡಿರ್ತಾರೆ. ಆದ್ರೆ ಆಫೀಸರ್ ಯಾಂಗ್ ಸಿಯಾಂಗ್ ಅನ್ನು ಕಾರ್ ನಿಂದ ಹೊರಗೆ ಎಳೆದು ಅವಳು ಮತ್ತೆ ಆಪರೇಷನ್ ಮಾಡಬಾರದು ಅಂತ ಅವಳ ಕೈ ಬೆರಳುಗಳನ್ನು ಮುರಿಯೋದಕ್ಕೆ ನೋಡ್ತಾರೆ. ಯೋಂಗ್ಜು ಅಡ್ಡ ಬಂದಾಗ ಅವನಿಗೆ ಯಾಂಗ್ ಜೋರಾಗಿ ಒದಿತಾನೆ. ಅವನ ಕಿರುಚಾಟ ಕೇಳಿ ಸಿಯಾಂಗ್ ಕೋಪದಿಂದ ತನ್ನ ಸರ್ಜರಿ ಚಾಕು ತೆಗೆದು ಆಫೀಸರ್ ಯಾಂಗ್ ಅನ್ನು ಅಲ್ಲೇ ಮುಗಿಸ್ಬಿಡ್ತಾಳೆ. ಫೋನ್ ನಲ್ಲಿ ಇದನ್ನು ಕೇಳಿದ ಪ್ರೊಫೆಸರ್ ಅಲ್ಲಿಗೆ ಬಂದು ಆ ಸಾಕ್ಷ್ಯವನ್ನೆಲ್ಲ ನಾಶ ಮಾಡ್ತಾರೆ. ಸಿಯಾಂಗ್ ಮೊದಲ ಬಾರಿಗೆ ಅವರ ಮುಂದೆ ಅಳ್ತಾ ನನಗೋಸ್ಕರ ಬದುಕಿ ಅಂತ ಬೇಡ್ಕೊಂತಾಳೆ. 1 ತಿಂಗಳ ನಂತರ ಅವರಿಬ್ಬರು ಅಂದುಕೊಂಡ ಹಾಗೆ ಆಪರೇಷನ್ ಥಿಯೇಟರ್ ನಲ್ಲಿ ಸಿಗ್ತಾರೆ. ಪ್ರೊಫೆಸರ್ ತುಂಬಾನೇ ವೀಕ್ ಆಗಿರ್ತಾರೆ. ಅವರು ಹ್ಯಾಂಡ್ ಶೇಕ್ ಮಾಡೋಕೆ ಬಂದ್ರು ಸಿಯಾಂಗ್ ನಿರಾಕರಿಸಿ ಆಪರೇಷನ್ ಸಕ್ಸಸ್ ಆದ್ಮೇಲೆ ಮಾಡೋಣ ಅಂತಾಳೆ. ಇಲ್ಲಿಗೆ ಕತೆ ಮುಗಿಯಲ್ಲ. 6 ತಿಂಗಳ ನಂತರ ಸಿಯಾಂಗ್ ಇನ್ನೂ ಇಲ್ಲಿಗಲ್ ಸರ್ಜರಿ ಮಾಡ್ತಾ ಇರ್ತಾಳೆ. ಆದ್ರೆ ಈಗ ಅವಳೊಬ್ಳೇ ಇರಲ್ಲ. ಅವಳ ಜೊತೆ ಪ್ರೊಫೆಸರ್ ಡಿಯೋಕಿ ಕೂಡ ಇರ್ತಾರೆ. ಅಂದ್ರೆ ಸಿಯಾಂಗ್ ಆ ಕಷ್ಟದ ಸರ್ಜರಿಯನ್ನು ಕೂಡ ಗೆದ್ದು ತನ್ನ ಗುರುನ ಬದುಕಿಸಿರ್ತಾಳೆ. ಇಬ್ಬರು ಕ್ರೂರ ಕೊಲೆಗಡುಕ ಡಾಕ್ಟರ್ಗಳು ಈಗ ಒಂದಾಗಿರ್ತಾರೆ. ಅಲ್ಲಿಗೆ ಈ ಕತೆ ಮುಗಿಯುತ್ತೆ. ಈ ಕತೆ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.